ಕವಿ ಮತ್ತು ಬರಹಗಾರ ಕಾಲದೊಳಗಿದ್ದು ಕಾಲ ಮೀರಬೇಕು, ಜಾತಿಯೊಳಗಿದ್ದು ಜಾತಿ ಮೀರಬೇಕು, ಧರ್ಮದೊಳಗಿದ್ದು ಧರ್ಮ ಮೀರಬೇಕು. ನಮ್ಮ ಷಡಕ್ಷರವರು ಹೇಳಿದ್ದಾರೆ ಏನು ಅಂತಂದರೆ, ನೀವು ಬಡವನಾದರೆ ಪ್ರಿಯೆ ಬಗ್ಗೆನೇ ಹೇಳಬೇಕು ಅಂತ. ಹೇಗೆ ಹೇಳಿದ್ರಿ ಅದನ್ನು ಅಂತ ನನ್ನ ಪ್ರಶ್ನೆ. ಯಾಕೆಂದರೆ ನಾನು ಮೊದಲೇ ಹೇಳ್ಬಿಡ್ತೀನಿ, ನಾನು ಬಡವನಾದರೆ ಏನು ಪ್ರಿಯೆ ಕೈತುತ್ತು ತಿನಿಸುವೆ ಅನ್ನುವ ಕವಿತೆಯನ್ನು ಹೇಗೆ ಬರೆದೆ, ಯಾಕೆ ಬರೆದೆ, ಅದರ ಕಥೆ ಏನು, ಅದರ ಇತಿಹಾಸ ಏನು ಅಂತ ನಿಮ್ಗೆ ಗೊತ್ತಾಗಬೇಕಾಗಿತ್ತು ಅಂದರೆ ನನ್ನ ಜಾಲಿಮರದಲ್ಲೊಂದು ಜಾಜಿ ಮಲ್ಲಿಗೆ ಪುಸ್ತಕ ನೀವು ಓದಬೇಕು. ಒಂದು. ಎರಡನೇದ್ದು, ನೀವೆಲ್ಲ ಇಲ್ಲಿ ಬಹುಶಃ ಮದುವೆ ಆದವರು ಭಾಳಷ್ಟು ಜನ ಇದ್ದೀರಿ. ಮದುವೆ ಆದವರು ಹೆಣ್ಮಕ್ಳು ಇರಲಿ ಗಂಡು ಮಕ್ಕಳು ಇರಲಿ, ವೇದಿಕೆ ಮೇಲೆ ಇದ್ದವರು ಓದಿರಿ. ನೀವು ಜೀವಮಾನದಲ್ಲಿ ಈಗ ತಿನ್ನಿಸಿರೋ ಇಲ್ಲೋ ಗೊತ್ತಿಲ್ಲ, ಇನ್ನು ಮುಂದಾದರೂ ನಿಮ್ಮ ಮನೆಯವರಿಗೆ ಒಂದು ಕೈ ತುತ್ತು ತಿನ್ನಿಸಬೇಕು. ಇದು ನನ್ನ ವಿನಂತಿ. ಯಾಕೆಂದರೆ ಕೈ ತುತ್ತಿನಲ್ಲಿರ್ತಕ್ಕಂಥ ರುಚಿ ಮತ್ತಾವುದರಲ್ಲಿ ಇರುವುದಿಲ್ಲ. ಯಾಕೆ ಕೈ ತುತ್ತನೇ ಹಾಗೆ ಅದು. ಈಗೆಲ್ಲ ಚಮಚೆಲ್ಲೇ ತಿಂತೀವಿ ನಾವೆಲ್ಲ, ಚಮಚೆ ಸ್ಪೂನ್ಲೇ ತಿಂತೀವಿ. ಆದರೆ ಕೈ ತುತ್ತು ಹಿಂಗೆ ಮಾಡಿ ಕೊಟ್ಬಿಟ್ರು ಅಂತಂದರೆ ಅದರ ರುಚಿ, ಅದರ ಸ್ವಾದ, ಅದರ ಸಂತೋಷ, ಅದರ ನೆಮ್ಮದಿ. ಮತ್ತು ಷಡಕ್ಷರವರು ನೀವು ತಿನ್ನಿಸ್ಬೇಕು, ಆಚಾರ್ಯವರೇ ನೀವು ತಿನ್ನಿಸ್ಬೇಕು, ಎಮ್ಮಿಗನೂರವರು ನೀವು, ಎಲ್ಲರೂ ಡಾಕ್ಟ್ರೇ ಇವತ್ತೇ ಹೋಗಿ ತಿನ್ನಿಸ್ಬೇಕು ನೀವು. ಯಾಕಂದರೆ ಭಾಳ ಅದಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಕಲ್ಪತರು ಸಾಹಿತ್ಯ ಟ್ರಸ್ಟಿನ ವಾರ್ಷಿಕ ಸಮಾರಂಭ, ಮರಳಿಗೂಡಿಯ ಕೃತಿ ಬಿಡುಗಡೆ, ಪ್ರಶಸ್ತಿ ಪ್ರದಾನ, ಈ ಸಮಾರಂಭ ನೋಡಿದ ಹಾಗೆ ಸುಮ್ಮನೆ ಹಾಗೆ ಒಂದಿಷ್ಟು ಕೆಲವೊಂದು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ನಾನು. ಇದು ಬಹುತ್ವ ಕರ್ನಾಟಕದ ನೆನಪು ನನಗೆ ಬರ್ತಾ ಇದೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಬೇರೆ ಬೇರೆ ಆಚಾರ, ಬೇರೆ ಬೇರೆ ವಿಚಾರ. ಇಲ್ಲೇ ಎಷ್ಟು ಜನ ಅದರಿ ನೋಡ್ರಿ, ಬೇರೆ ಬೇರೆ ಉಡುಗೆ, ಬೇರೆ ಬೇರೆ ತೊಡಿಗೆ, ಬೇರೆ ಬೇರೆ ಕನಸುಗಳು, ಇವೆಲ್ಲ ಸೇರಿಕೊಂಡು ಒಂದು ಕರ್ನಾಟಕ ಆಗಿದೆ. ಒಂದು ಕರ್ನಾಟಕನೇ ಇರಬೇಕು ನಮಗೆ. ಒಂದು ಕರ್ನಾಟಕದೊಳಗೆ ಬಹುತ್ವ ಕರ್ನಾಟಕ ಇರಬೇಕು, ಒಂದು ಭಾರತದಲ್ಲಿ ಬಹುತ್ವ ಭಾರತ ಇರಬೇಕು. ಇಂಥ ಆಲೋಚನೆ ಈ ಕಾರ್ಯಕ್ರಮದ ಮುಖಾಂತರ ನನಗೆ ಅನ್ನಿಸ್ತು ಅಂತಕ್ಕಂಥ. ಯಾಕಂದರೆ ನಾವು ಒಂದೇ ಭಾರತ ಮಾಡಲಿಕ್ಕೆ ಹೊಂಟೀವಿ. ಒಂದೇ ಭಾರತ ಅಲ್ಲ ಇದು, ಇದು ಬಹುತ್ವ ಭಾರತ. ಬಹುತ್ವ ಭಾರತ ಬಹುತ್ವ ಭಾರತವಾಗಿಯೇ ಉಳಿಯಬೇಕು. ಹಲವು ಧರ್ಮಗಳಿವೆ ನಮ್ಮಲ್ಲಿ, ಹಲವು ಜಾತಿಗಳಿವೆ, ಹಲವು ಆಚಾರಗಳಿವೆ, ಹಲವು ವಿಚಾರಗಳಿವೆ, ಹಲವು ಭಾಷೆಗಳಿವೆ, ಹಲವು ಸಂಸ್ಕೃತಿಗಳಿವೆ, ಹಲವು ಬಟ್ಟೆಗಳಿವೆ, ಹಲವು ಆಹಾರ ಪದ್ಧತಿ ಇದೆ. ಎಷ್ಟು ವೈವಿಧ್ಯ ರೀ ಭಾರತ. ಇಂಥ ವೈವಿಧ್ಯಮಯ ಭಾರತ ಒಂದು ಅಂದು ತಿಳ್ಕೊಳ್ಳೋಕ್ಕಿಂತ ಬಹುತ್ವ ಭಾರತ ಅಂತ ನಾವು ಪರಿಗಣಿಸಬೇಕು ಅಂತಕ್ಕಂಥದ್ದು ಒಂದು ಮಾತನ್ನು, ಇಂಥ ಹಲವು ಹೊಳವುಗಳನ್ನು ಈ ಕಾರ್ಯಕ್ರಮ ನನಗೆ ನೀಡಿತು ಅಂತ ತಿಳ್ಕೊಂಡು ಹೇಳ್ತಾನೆ ಈ ಕಾರ್ಯಕ್ರಮವನ್ನು, ಯಾಕಂದರೆ ಅತ್ಯಂತ ಪ್ರೀತಿಯಿಂದ ಮತ್ತು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಷಡಕ್ಷರವರ ನನಗೆ ಇಲ್ಲಿ ಬರಲಿಕ್ಕೆ ಮೂಲ ಕಾರಣ ಷಡಕ್ಷರವರು. ನನಗೆ ಗೊತ್ತಿಲ್ಲ ಅವ್ರು ಎಂಥವ್ರಿದ್ರೋ ಗೊತ್ತಿಲ್ಲ, ಅವ್ರ ಫೋಟೋ ನೋಡಿಲ್ಲ, ಅವ್ರ ಮಾತು ಕೇಳಿಲ್ಲ. ರಮೇಶ್ ಕಮ್ತಿಯವರು ಅವ್ರನ್ನೇನೋ ಕರ್ಕೊಂಡು ಹೊಂಟಿದ್ರಂತ ಹಾಡು ಹಾಕಿದ್ರು. ನಮ್ಮ ಜಿಲ್ಲೆಯವರು ಇವರು ಹಚ್ಕೊಡ್ತೀನಿ ತಡಿ ಅಂತ ಫೋನ್ ಹಚ್ಕೊಟ್ರು. ಒಮ್ಮೆ ಅವರು ಭಯಂಕರ ಖುಷಿಪಟ್ಟರು, ಭಾಳ ಖುಷಿಪಟ್ಟರು. ಅವ್ರು ಎಂಥ ಖುಷಿ ಪಡ್ತಕ್ಕಂಥ ವ್ಯಕ್ತಿ ಅಂದರೆ, ನೀವು ತುಮಕೂರು ಜಿಲ್ಲೆಯವರು. ನನಗೆ ಒಂಥರ ಪರೋಕ್ಷವಾಗಿ ತುಮಕೂರು ಜಿಲ್ಲೆನೂ ನನ್ನನ್ನು ಬೆಳೆಸಿದೆ. ನಾನು ಅದ್ರ ಮುಂದೆ ಹೇಳ್ತೀನಿ. ತುಮಕೂರು ಜಿಲ್ಲೆ, ಅವರು ತುಮಕೂರು ಜಿಲ್ಲೆ, ನನ್ನನ್ನು ಬೆಳೆಸಿದಂಥದ್ದು ಕೂಡ ತುಮಕೂರು ಜಿಲ್ಲೆ ಅಂತ. ನನಗೆ ಹಲವಾರು ಜಿಲ್ಲೆ ಈ ರಾಜ್ಯವೇ. ಹೀಗಾಗಿ ಷಡಕ್ಷರವರು ಒತ್ತಾಸೆಗೆ ಬಂದೆ ನಾನು. ಯಾಕಂದರೆ ಅವರನ್ನು ನೋಡಿದ್ದೆ ಇವತ್ತು. ಅವ್ರು ಹೆಂಗೆ ಹೇಳಿದ್ರೆ ಗೊತ್ತಿಲ್ಲ. ಅವರು ಒಂದೊಂದು ಥರ ಫೋಟೋದಲ್ಲಿ ದಪ್ಪ ಕಾಣ್ತಾ ಇದ್ದಾರೆ, ಇನ್ನೊಂದು ಥರ ತೆಳ್ಳಗೆ ಕಾಣ್ತಾ ಇದ್ದಾರೆ. ಇವತ್ತು ಚಸ್ಮಾ ಕಾಣ್ತು ನನಗೆ. ಅದೇ ಹಾಗೆ ಇರಬೇಕು ನಾವು ನೋಡಲಿಕ್ಕೆ ಬಹುರೂಪವಂತರಿರಬೇಕು. ಆದರೆ ಮನಸ್ಸು ಮಾತ್ರ ಒಂದೇ ಇರಬೇಕು, ಕನಸು ಮಾತ್ರ ಹಲವಾರು ಕಾಣಬೇಕು. ಆ ಕನಸಿನೊಳಗೆ ಎಲ್ಲರನ್ನ ಎಳ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇರಬೇಕು. ನಮ್ಮ ಷಡಕ್ಷರವರು ಹಾಗಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ದೀನಿ. ಆ ಕಾರಣಕ್ಕಾಗಿ, ಅವರ ಪ್ರೀತಿಯ ಒತ್ತಾಸಕ್ಕಾಗಿ, ಯಾಕಂದರೆ ಬಡವನಾದರೆ ಏನು ಪ್ರಿಯೆ ಕೈತುತ್ತು ತಿನಿಸುವೆ ಈ ಕವಿತೆ ಅವರು ಕಟ್ಟ ಅಭಿಮಾನಿ. ಅವರು ನಾನೇ ಕೇಳಿದೆ, ಏನು ಕೇಳಿದೆ, 1,00,000 ಮೇಲೆ ಆ ಹಾಡನ್ನು ಕೇಳಿದ್ದಾರೆ ಅಂತ. 1 ಲಕ್ಷದ ಮೇಲೆ. ಆ ಶ್ರೀನಿವಾಸರು ಎಲ್ಲೇ ಹೋದರು ಅವರು ನೀವು ಹೇಳ್ತಿರಲ್ಲ, ಅವ್ರು ಚಪ್ಪಾಳೆನೇ ಹೊಡಿವಲ್ಲ ನನಗಲ್ಲ, ಶ್ರೀನಿವಾಸ ಅವರಿಗೆ. ಯಾಕಂದರೆ ಒಂದು ಹಾಡನ್ನು ಒಬ್ಬ ಮನುಷ್ಯ 1,00,000 ಸಲ ಕೇಳೋದು ಅಂದರೆ ಸಾಮಾನ್ಯ ಅಲ್ಲ. ಅದನ್ನು ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ 5 ಕೋಟಿ ಜನ ಕೇಳಿದ್ದಾರೆ. ಅದರಲ್ಲಿ ಷಡಕ್ಷರವರೇ 1,00,000 ನೋಡ್ರಿ. ಎಲ್ಲರೂ ಅವ್ರು ಹೇಳಿದ್ರು ಆಗಲೇ ತಮ್ಮ ಮಾತಿನಲ್ಲಿ, ಎಲ್ಲರೂ 25 ಪೈಸೆ ಕೊಟ್ಟಿದ್ದರೆ ನಾನು ಕೋಟ್ಯಾಧೀಶ ಹಾಕಿದ್ದೆ ನೋಡಿ. ಆದರೆ
ಕೋಟಿ ಕೋಟಿ ಜನಗಳ ಅಭಿಮಾನ ಮತ್ತು ಪ್ರೀತಿ ದಕ್ಕಿದೆ. ಒಂದು ಹಾಡಿಗೆ ಎಂಥ ತಾಕತ್ತಿರ್ತದೆ. ಹಾಡುವ ಹಾಡಿಗೆ ಒಂದು ತಾಕತ್ತು, ಹಾಡುಗಾರನಿಗೆ ಒಂದು ತಾಕತ್ತು. ರಾಜೀವಾನಂದ ಸ್ವಾಮಿಗೆ ಒಂದು ಹಾಡಿಗೆ ಎಂಥ ತಾಕತ್ತು, ಬರೆಯುವವನಿಗೆ ಒಂದು ತಾಕತ್ತು, ಹಾಡುವವನಿಗೆ ಒಂದು ತಾಕತ್ತು, ಕೇಳುವವನಿಗೆ ಒಂದು ತಾಕತ್ತು. ಕನ್ನಡದ ಕವಿತೆಗೆ ಒಂದು ತಾಕತ್ತು. ಕನ್ನಡ ಕವಿತೆಗೆ ಎಂಥ ಶಕ್ತಿ ಇದೆ ನೋಡ್ರಿ. ಅಂಥ ಶಕ್ತಿಯುತವಾದಂಥ ಹಾಡಿನ ಅಭಿಮಾನಿ ಯಾರು? ಷಡಕ್ಷರಿಯವರು. ಇನ್ನು ಅದನ್ನು ಹೇಗೆ ಬರದೆ, ಯಾಕೆ ಬರದೆ ಅನ್ನೋದಕ್ಕೆ ಒಂದೆರಡು ಮಾತು ಹೇಳಿಬಿಡ್ತೀನಿ ನಾನು. ಯಾಕಂದರೆ ನನಗೆ ಹಣ ಇರಲಿಲ್ಲ, ನನ್ನ ಜೇಬಿನಲ್ಲಿ ಹಣ ಇರಲಿಲ್ಲ, ತೊಟ್ಟುಕೊಳ್ಳಿಕ್ಕೆ ಸರಿಯಾಗಿ ಬಟ್ಟೆ ಇರಲಿಲ್ಲ, ಚಪ್ಪಲ್ ಇರಲಿಲ್ಲ, ಮತ್ತು ಹಾಸಿಕೊಳ್ಳಿಕ್ಕೆ ಹಾಸಿಗೆ ಹೊದಿಕೆ ಇರಲಿಲ್ಲ. ಅದನ್ನು ಕಿತ್ತಿ ತಿನ್ನುವ ಬಡತನ. ನನ್ನ ತಂದೆ ಕಲ್ಲಿನ ಮೇಲೆ ಕಲ್ಲು ಇಟ್ಟು ಗೋಡೆ ಕಟ್ಟುವ ಕಲ್ಲು ಕುಟಿಗ. ಆತ ಇನ್ನೊಬ್ಬರಿಗೆ ನೆರಳು ಮಾಡ್ತಾ ಇದ್ದ. ಅವನ ಕೈಯಲ್ಲಿ ಕೆಸರು ಮತ್ತು ಕಲ್ಲನ್ನು ಕೊಡ್ತಕ್ಕಂಥ ನನ್ನವ್ವ ಹೆಣ್ಣಾಳು. ಆಕೆ ಹೆಂಡೆಯ ಮುಖಾಂತರ ಗೋಡೆಯ ಮೇಲೆ ಆಳಿನ ಲೆಕ್ಕ ಬರಿತಾ ಇದ್ಲು. ಇವರನ್ನು ದಿನ ನೋಡ್ತಾ ಇದ್ದ. ಇದು ಹಸಿವು. ಇದು ಅಪ್ಪ ಕಲ್ಲಿನ ಮೇಲೆ ಕಲ್ಲು ಇಟ್ಟು ಇನ್ನೊಬ್ಬರಿಗೆ ನೆರಳು ಮಾಡಿದರೆ ನಾನು ಅಕ್ಷರದ ಮುಂದೆ ಅಕ್ಷರ ಬರೆದು ಕವಿತೆ ಮಾಡಿ ನಿಮ್ಮೆದುರು ನಿಂತಿದ್ದೇನೆ ಇವತ್ತು. ಇದು ಕವಿ ಒಬ್ಬ ಕವಿ ಹೇಗೆ ರೂಪ ಕೊಡ್ತಾನ ಅನ್ನಲಿಕ್ಕೆ ನಾನು ಸಾಕ್ಷಿಯಾಗಿ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಬಂದೆ. ಇನ್ನೊಂದು ಮಾತನ್ನು ನಾನು ಹೇಳಲೇಬೇಕು. ಬಹುಶಃ ನಾನು ಹೇಳಿದೆ, ಇದನ್ನು ಸುಮಾರು 1990ರ ದಶಕದಲ್ಲಿ 1990ರಲ್ಲಿ ನಾನು ಜಾಜಿ ಮಲ್ಲಿಗೆ ಬರೆದೆ. ಅದು ಸುಧಾದಲ್ಲಿ ಪ್ರಕಟ ಆಯಿತು. ಸುಧಾದಲ್ಲಿ ಪ್ರಕಟ ಆದಮೇಲೆ ನನಗೆ ಇಡೀ ರಾಜ್ಯದ ತುಂಬೆಲ್ಲ ಅವಕಾಶಗಳನ್ನು ಬರಗೂರು ರಾಮಚಂದ್ರಪ್ಪನವರು ಗುರುತಿಸಿಕೊಟ್ರು. ಆ ಕವಿತೆ ನೋಡಿ, ಸಾಹಿತ್ಯ ಅಕಾಡೆಮಿ ಮೆಂಬರನ್ನು ಮಾಡಿದರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೆಂಬರನ್ನು ಮಾಡಿದರು, ಬಂಡಾಯ ಸಾಹಿತ್ಯ ಸಂಘಟನೆಯ ಅಧ್ಯಕ್ಷನ ಮಾಡಿದರು. ಇಡೀ ರಾಜ್ಯ ಎಲ್ಲಿ ಹೋದಲ್ಲೆಲ್ಲ ನನ್ನ ಬಗ್ಗೆ ಅವರು ಪ್ರೀತಿಯಿಂದ ಮಾತಾಡ್ತಾ ಇದ್ದರು. ಆ ಅವಧಿಯನ್ನು ಬಿಟ್ಟರೆ ಮತ್ತೆ ನಾನು ಬೆಂಗಳೂರಿಗೆ ಬಂದಿದ್ದಿದೆ ದಶಕದಲ್ಲಿ. ಅದನ್ನು ಷಡಕ್ಷರಿಯವರು ನನ್ನನ್ನು ಕರ್ಕೊಂಡು ಬಂದರು. ಎಂಥ ಪ್ರೀತಿ ರೀ ಷಡಕ್ಷರಿಯವರು. ಬಹುಶಃ ಪ್ರೀತಿಸದವ, ಪ್ರೀತಿ ಗೊತ್ತಿರದವ ಗವಿಯೊಳಗೆ ಕುಳಿತರು ಕವಿಯಾಗಲಾರ, ಕಲಾವಿದನಾಗಲಾರ, ಒಬ್ಬ ಒಳ್ಳೆಯ ಮನುಷ್ಯನಾಗಲಾರ. ಪ್ರೀತಿಗೆ ಇಂಥ ಶಕ್ತಿ ಅದು. ಅದಕ್ಕೆ ಹೇಗೆ ಬರೆದ್ರಿ? ಹಸಿವಿತ್ತು ನನಗೆ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಕವಿತೆ ಬರೆದೆ. ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ. ಯಾಕಂದರೆ ಹಸಿವನ್ನು ಮರೆಮಾಚಲಿಕ್ಕೆ ಕವಿತೆ ಬರೆದೆ ನಾನು. ನನಗೆ ಹೊಟ್ಟೆ ತುಂಬಿದರೆ ನಿದ್ದೆ ಬರ್ತಿರಲಿಲ್ಲ, ಹೊಟ್ಟೆ ತುಂಬಲಿಕ್ಕೆ ಕೂಳೇ ಇರಲಿಲ್ಲ. ನನಗೆ ಇವತ್ತಿಗೂ ಆ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ನನಗೆ ಷಡಕ್ಷರಿಯವರ ಪುಸ್ತಕ ಓದಿ ಆ ಸಾಲುಗಳನ್ನು ಬರೆದು ಹಾಕಿದಾಗ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನನ್ನ ಕಣ್ಣಲ್ಲಿ ನೀರು ಬಂತು. ಹೀಗಾಗಿ ಇಂಥ ಪ್ರೀತಿ ಏನಿದೆಯಲ್ಲ, ಈ ಪ್ರೀತಿ, ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಹಸಿವಿದೆ. ಹಸಿವಿಗೆ ಯಾವ ಜಾತಿ ಇದೆ ರೀ? ಹಸಿವಿಗೆ ಯಾವ ಜಾತಿ ಅಂತ? ಯಾವ ಜಾತಿ, ಯಾವ ಧರ್ಮ, ಯಾವ ಭಾಷೆ, ಇಡೀ ಜಗತ್ತಿನ ಎಲ್ಲ ಜನರಿಗೆ ಹಸಿವಿದೆ. ಒಬ್ಬೊಬ್ಬರದು ಒಂದೊಂದು ಥರ ಹಸಿವು. ಕಣ್ಣಿಗೊಂದು ಹಸಿವಿದೆ, ಮೂಗಿಗೊಂದು ಹಸಿವಿದೆ, ಬಾಯಿಗೊಂದು ಹಸಿವಿದೆ, ಕಿವಿಗೊಂದು ಹಸಿವಿದೆ, ಪಂಚೇಂದ್ರಿಯಗಳಿಗೆ ಒಂದೊಂದು ಹಸಿವಿದೆ. ಈ ಹಸಿವೇ ನಮ್ಮನ್ನು ಈ ಪ್ರಕಾರ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು. ಹಸಿವಿರಬೇಕು ಮನುಷ್ಯನಿಗೆ. ಹೊಟ್ಟೆ ತುಂಬಿದ ಮನುಷ್ಯನಿಂದ ಜಗತ್ತಿನಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಹೊಟ್ಟೆ ಹಸಿದವ ಮಾತ್ರ. ಅದಕ್ಕೆ ವಚನಕಾರರು ಕಾಯಕದ ಪರಿಕಲ್ಪನೆಯನ್ನು ತಂದು ಕೊಟ್ಟುಬಿಟ್ರು. ದುಡಿಬೇಕು, ಹಸಿವನ್ನು ಹಿಂಗಿಸ್ಕೊಳ್ಬೇಕು ಅಂತ. ಅದಕ್ಕೆ ಈ ಹಸಿವನ್ನು ತೀರಿಸಿಕೊಳ್ಳಿಕ್ಕೆ ಈ ಹಾಡನ್ನು ಬರೆರಿ. ಒಬ್ಬೊಬ್ಬರದು ಒಂದೊಂದು ಥರ ಹಾಡು. ಇದು ಹಸಿವು ಅಂತ ತಿಳ್ಕೊಂಡು ಹೇಳಿದೆ. ನನಗಿದ್ದಿದ್ದು ಯಾವುದು ಅಂತಂದರೆ ಪ್ರೀತಿಯ ಹಸಿವು ಅಂತ. ನಾನು ಮರಿಲಿಕ್ಕೆ ಇವೆಲ್ಲ ನೋವುಗಳನ್ನು ಮರಿಲಿಕ್ಕೆ ಪ್ರೀತಿಸಿದೆ. ಯಾರನ್ನು ಪ್ರೀತಿಸಿದೆ, ಯಾಕೆ ಪ್ರೀತಿಸಿದೆ ಅಂತ ಹೇಳುವುದಿಲ್ಲ. ಅದನ್ನು ನಾನು ಮತ್ತೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಇಡ್ತಾ ಇದ್ದೀನಿ. ನೀವು ಆ ಪುಸ್ತಕ ಓದಬೇಕು. ಅದಕ್ಕೆ ಹಸಿವನ್ನು ಮರಿಲಿಕ್ಕೆ ಪ್ರೀತಿಸಿದೆ. ಪ್ರೀತಿಯ ಹಸಿವು. ಅಂಥ ಹಸಿವು ಮತ್ತು ಬಡಲಿನ ನನಗೆ ಅಸಂಖ್ಯಾತ ಜನಗಳ ಪ್ರೀತಿ ಕೊಟ್ಟದ್ದು ಈ ಹಾಡು ಅಂತ. ಏನು ಒಂದು ಹಾಡಿಗೆ 5 ಕೋಟಿ ಅಥವಾ ಅಸಂಖ್ಯಾತ ಕೋಟಿಗಳು ಜನ ಪ್ರೀತಿ ಮಾಡ್ತಾರೆ ಅಂದರೆ ನನ್ನ ದೃಷ್ಟಿಯಲ್ಲಿ ಸಾಮಾನ್ಯ ಮಾತಲ್ಲ. ಯಾಕೆಂದರೆ ಬೇಂದ್ರೆಯವರ ನಾನು ಬಡವಿ ನೀನು ಬಡವ ಒಲವೇ ನಮ್ಮ ಬದುಕುವ, ನಂದು ಇದನ್ನು ಇಟ್ಕೊಂಡೆ. ಬೇಂದ್ರೆಯವರ ಬಡವಿಯು ಪಾತ್ರೋಟನ ಬಡವನು ಅಂತ ರವಿ ಬೆಳಗೆರೆಯವರು ಹಾಯ್ ಬೆಂಗಳೂರಲ್ಲಿ ಬರೆದರು. ಇದು ದೊಡ್ಡ ಚರಿತ್ರೆ ರೀ. ಇದನ್ನು ಮಾಡಿದರೆ ಒಂದು ದೊಡ್ಡ ಪುಸ್ತಕನೇ ಆಗ್ತಾ ಇದೆ. ಕೆಲವೊಬ್ರು ಏನಂದರು, ಇದು ಬಡ ಪ್ರೇಮಿಗಳ ರಾಷ್ಟ್ರಗೀತೆ ಅಂದರು.
ಒಬ್ರು ಏನಂದ್ರು, ಇದು ಭೂಮಿಯ ಮೇಲೆ ಎಲ್ಲಿಯವರೆಗೆ ಇರ್ತಾ ಇದೆಯೋ ಅಲ್ಲಿಯವರೆಗೆ ಈ ಕವಿತೆ ಶಾಶ್ವತವಾಗಿ ಉಳಿತಾ ಇದೆ. ರಾಜು ಎಮ್ಮಿಗ್ನೂರವ್ರು ಹೇಳಿದ್ರು ಆಗಲೇ, ಏನು ಅಂತಂದರೆ ಕವಿಗಳು ಹೋಗ್ಬಿಡ್ತಾರೆ ಅಂತ. ಖಂಡಿತವಾಗಿ ಹೋಗ್ಬಿಡ್ತಾರೆ, ಯಾರೂ ಶಾಶ್ವತವಾಗಿ ಇರಂಗೇ ಇಲ್ಲ. ನಾವು ಇನ್ನೊಂದು ಅರ್ಧ ತಾಸಿಗೆ ಈ ಜಾಗ ಖಾಲಿಯಾಗಿ ಹೋಗಿಬಿಡ್ತದೆ. ಹೊರಗೆ ಕುರ್ಚಿಗಳ ಗದ್ದಲ, ಇಲ್ಲಿ ಕುರ್ಚಿಗಳು ಖಾಲಿ ಉಳಿತಾ ಇವೆ. ನಾವೆಲ್ಲ ಉಳಿಯಂಗೇ ಇಲ್ಲ, ನಾವೆಲ್ಲ ಹೋಗ್ಬಿಡ್ತೀವಿ. ಆದರೆ ನಾವು ಬರೆದಂತೆ ಈಗ ಬೇಂದ್ರೆ ಇಲ್ಲ, ಕುವೆಂಪು ಇಲ್ಲ. ನಾನು ಹೇಳಿದೆ, ಬೇಂದ್ರೆ ಅವರ ಬಡವಿ ಮತ್ತು ನನ್ನ ಬಡವ ಬೇರೆ ಬೇರೆ ವಲಯದಲ್ಲಿ ನಿಂತು ಮಾತಾಡ್ಕೊಳ್ತಾ ಇದ್ದಾರೆ. ಬೇಂದ್ರೆಯವರ ಬಡವಿ ಮೇಲ್ಸ್ತರದಿಂದ ಬಂದಂಥ ಬಡವಿ, ಅಲ್ಲಿ ಆರ್ಥಿಕ ಮುಗ್ಗಟ್ಟಿದೆ. ಆದರೆ ಆರ್ಥಿಕ ಮುಗ್ಗಟ್ಟು ಹಾಗೂ ಬಡತನ ಎರಡೂ ಸೇರಿಕೊಂಡಂಥ ಬಡವ ಇಲ್ಲಿದ್ದಾನೆ. ಇದು ವ್ಯತ್ಯಾಸ ಇದೆ. ಬೇಂದ್ರೆಯವರ ಬಡವಿ ಅಲ್ಲಿ ಒಲವೇ ನಮ್ಮ ಬದುಕು, ನಾನು ಬಡವಿ ನೀನು ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೇವು ಅದನ್ನೇ ಅದಕ್ಕೂ ಇದಕ್ಕೂ ಅದಕ್ಕೂ. ನನ್ನಲ್ಲಿ ಏನದ, ನಾನು ಬಡವ, ಬಡವನಾದರೇನು ಪ್ರಿಯೆ, ಕೈ ತುತ್ತು ತಿನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ. ನನ್ನ ಎದೆಗೆ ಎಂಥ ಶಕ್ತಿ ಇಲ್ಲಿ ಕವಿತೆ. ನಾನು ಸುಮ್ಮನೆ ನಂದ ಹೇಳೋದಿಲ್ಲ, ಬಸವಣ್ಣ ಇದೇ ಎದೆಗೆ ದೇವಸ್ಥಾನದ ಕಲ್ಪನೆ ಕೊಟ್ಟ. ದೇವಸ್ಥಾನ ದೇಗುಲವನ್ನು ಕಂಡ. ನೋಡ್ರಿ ಹೆಂಗೆ ಒಬ್ಬೊಬ್ಬರ ವಿಚಾರದಲ್ಲಿ ಬೇರೆ ಬೇರೆ. ಅದಕ್ಕೆ ಇಲ್ಲಿ ನಾವು ಹೇಗೆ ನೋಡ್ತೀವೋ ಹಾಗೆ ನಮಗೆ ಇದು ಕಾಣ್ತಾ ಇದೆ. ಅದಕ್ಕೆ ಈ ಹಾಡು ಕೇಳಿದ ಬೆಂಗಳೂರಿನ ಒಬ್ಬ ಹೆಣ್ಣುಮಗಳು, ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಈ ಹಾಡು ಕೇಳಿದಂಥ ಬೆಂಗಳೂರಿನ ಒಬ್ಬ ಹೆಣ್ಣುಮಗಳು 3 ವರ್ಷ ಹುಡುಕಾಡಿದ್ದಳು. ನನ್ನನ್ನು 3 ವರ್ಷ ಹುಡುಕಾಡಿ ನಾನು ಸಿಂಡಿಕೇಟ್ ಮೆಂಬರ್ ಇದ್ದಾಗ ಆಕಿನೂ ಸಿಂಡಿಕೇಟ್ ಮೆಂಬರ್ ಆಗಿ ಬಂದು, ಆದರೆ ಪರಿಚಯ ಆಗಲಿಲ್ಲ. ಆದರೆ ಆ ಅಮ್ಮ ನೋಡಲಿಕ್ಕೆ ಭಾಳ ಸುಂದರಿ. ನನಗೆ ಈ ಸೌಂದರ್ಯದ ಬಗ್ಗೆನೇ ಒಂದು ವಿಶಿಷ್ಟ ಕಲ್ಪನೆ ನಂದು, ಸೌಂದರ್ಯ. ಅದಕ್ಕೆ ನಾನು ಅದರ ಬಗ್ಗೆನೇ ಒಂದು ಹಾಡ ಬರೆದೆ. ನಾನು ಬರೀ ಚೆಲುವಿದ್ದರೆ ಮುಗಿಯಲಿಲ್ಲವೇ ಗೆಳತಿ, ಆ ಚೆಲುವಿಗೆ ಅರ್ಥ ಬರಲು ಬೇಕು ಸುಂದರ ಮನಸ್ಸು, ಅದು ಹೂಳಬಾರದು ಅವರಿವರ ಕನಸು. ಬರೀ ಮೋಡವಿದ್ದರೆ ಮುಗಿಯಲಿಲ್ಲವೇ ಗೆಳತಿ, ಆ ಮೋಡಕ್ಕೆ ಗುಡುಗು ಮಿಂಚುಗಳಿರಬೇಕು, ಮೋಡ ಗುಡು ಎಂದು ಗುಡಾಡಿಸದೆ ಮಳೆ ಸುರಿದು ಹಗುರಾಗಬೇಕು, ಮಳೆ ಸುರಿದು ಹಗುರಾಗಬೇಕು, ನೆಲವೆಲ್ಲ ಚಿಗುರಾಗಬೇಕು. ಇದು ಬದುಕು ಅಂತಂದರೆ ಹೀಗೆ. ಬರೀ ಈ ಚೆಲುವಿನಿಂದ ಬರುವುದೇನು ಹೇಳು ಸಖಿ ಅಂತ ಇನ್ನೊಂದು ಕವಿತೆನೇ ಇದೆ. ಬರೀ ಚೆಲುವಿನಿಂದ ಬರುವುದೇನು ಹೇಳು ಸಖಿ, ಆ ಚೆಲುವಿಗೆ ಅಷ್ಟು ಇಷ್ಟು ಇರಲಿ ಪ್ರೀತಿ ಎಂಬ ಚಕಮುಕಿ ಅಂತ. ಚಕಮುಕಿ, ನಿಮಗೆಲ್ಲ ಚಕಮುಕಿ ಗೊತ್ತಿಲ್ಲ. ಚಕಮುಕಿ ನಮ್ಮ ಹಳ್ಳಿಯವ್ರಿಗೆ ಗೊತ್ತಿದೆ. 2 ಕಲ್ಲು ತೊಗೊಂಡು ನಾವು ಹೊಡೆದು ಬಿಟ್ಟಿವಿ ಅಂತಂದರೆ ಅಲ್ಲಿ ಬೆಂಕಿ ಬರ್ತಾ ಇದೆ, ಅದನ್ನು ದೂದಿಯ ಮುಖಾಂತರ ಹಚ್ಚಿಕೊಂಡು ನಾವು ಜನ ಬೀಡಿ ಸೇದೋದು ಅಥವಾ ತಂಬಾಕು ಸೇದೋದು ಮಾಡ್ತಾಯಿದ್ವಿ. ಇದೂ ಬದುಕ್ರಿ. ಹಾಗಾಗಿ ಪ್ರೀತಿಗೆ ಎಂಥ ಶಕ್ತಿ ಅದ ಹೇಳ್ರಿ. ಸುಮ್ಮನೆ ಪ್ರೀತಿಗೆ ನೀವು ಪ್ರೀತಿ ಅಂತಂದರೆ ಬರೀ ಲವ್ ಮಾಡೋದಲ್ಲ. ಪ್ರೀತಿ ಅಂದರೆ ಬರೀ ಲವ್ ಮಾಡೋದಲ್ಲ. ಪ್ರೀತಿಯನ್ನು ತಂದೆಯನ್ನು ಪ್ರೀತಿಸುವುದು, ತಾಯಿಯನ್ನು ಪ್ರೀತಿಸುವುದು, ಭಾಷೆಯನ್ನು ಪ್ರೀತಿಸುವುದು, ಮನೆಯನ್ನು ಪ್ರೀತಿಸುವುದು, ಮಕ್ಕಳನ್ನು ಪ್ರೀತಿಸುವುದು, ಅಗಾಧವಾದಂಥ ಪ್ರೀತಿ. ಇಂಥ ಪ್ರೀತಿಯ ಮೂಲಕ ಇಂಥ ಹಾಡು ಹುಟ್ಟುಕೊಳ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಬಹಳ ಮುಖ್ಯವಾಗಿ ಸಾಹಿತ್ಯವೆಂದರೆ ಇದೆ, ಪ್ರೀತಿ ಅಂತಂದರೆ ಇದೆ. ಏನು ಅಂದರೆ ಕಮಿಟ್ಮೆಂಟ್, ಬದ್ಧತೆ ಇರಬೇಕು. ಪ್ರೀತಿಗೆ ಬದ್ಧತೆ, ಪ್ರೀತಿಗೆ ಗೌರವ, ಪರಸ್ಪರ ಗೌರವ ಕೊಟ್ಟುಕೊಳ್ಳೋದು. ನಿಮಗೆ ನಾನು ಗೌರವ ಕೊಡೋದು, ನಿಮಗೆ ಗೌರವ ಕೊಡ್ತಕ್ಕಂಥದ್ದು. ಅದಕ್ಕೆ ನಾನು ಒಂದು ಸತ್ಯವನ್ನು ಹೇಳ್ಬಿಡ್ತೀನಿ. ಏನು ಅಂತಂದರೆ, ನಮ್ಮ ಅಪ್ಪನ ಮೇಲೆ ಕವಿತೆ ಬರೆದೆ, ಮಂಗಳೂರು ಯೂನಿವರ್ಸಿಟಿ ಸಿಲೆಬಸ್ ಆಯಿತು. ನಮ್ಮ ಅವನ ಮೇಲೆ ಕವಿತೆ ಬರೆದೆ, ಕಿತ್ತೂರು ರಾಣಿ ಚೆನ್ನಮ್ಮ ಸಿಲೆಬಸ್ ಆಯಿತು. ನಮ್ಮ ಅಕ್ಕನ ಮೇಲೆ ಕವಿತೆ ಬರೆದೆ, ಗುಲ್ಬರ್ಗ ಯೂನಿವರ್ಸಿಟಿಗೆ ಸಿಲೆಬಸ್ ಆಯಿತು. ನನ್ನ ಗೆಳತಿ ಮೇಲೆ ಕವಿತೆ ಬರೆದೆ, 5 ಯೂನಿವರ್ಸಿಟಿಗೆ ಸಿಲೆಬಸ್ ಆಯಿತು. ಇದೇ ಬಡವನಾದರೆ ಏನು ಪ್ರೀ ನೋಡ್ರಿ. ಹಂಗೆ ನಾನು ಕವಿತೆಯಿಂದನೇ ಬದುಕಿದ್ದೀನಿ. ಕವಿತೆ ಎಂದರೆ ನನ್ನ ಬದುಕನ್ನು ಕಟ್ಟಿಕೊಂಡಿದ್ದೀನಿ. ಕವಿತೆ ಇರಲಿಲ್ಲ ಅಂದರೆ ಬಹುಶಃ ನೀವು ನನ್ನನ್ನು ನೋಡ್ತಾ ಇರಲಿಲ್ಲ. ಅದಕ್ಕೆ ಮೊದಲು ನೀವು ನನಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ನನ್ನ ಕವಿತೆಗೆ ಹೇಳಬೇಕು. ಷಡಕ್ಷರದೇವರು ನನಗೆ ಸಿಗ್ತಿರ್ಲಿಲ್ಲ. ಎಂಥ ನೋಡ್ರಿ, ನಿಮ್ಮ ನೆಲದಲ್ಲಿ ಎಂಥ ಪ್ರೀತಿ ಅದ ನೋಡ್ರಿ, ಎಂಥ ವ್ಯಕ್ತಿತ್ವದ ಷಡಕ್ಷರಿಯವಂತ. ನಾನು ಹೇಳಿದ್ದಿಲ್ಲ, ನಾನು ಷಡಕ್ಷರಿಯವರು ತುಮಕೂರು ಜಿಲ್ಲೆದವರೇ, ಬರಗೂರು ರಾಮಚಂದ್ರಪ್ಪನವರು ತುಮಕೂರು ಜಿಲ್ಲೆದವರೇ. ನಾನು ಅದಕ್ಕೆ ಹೇಳಿದೆ, ನಾನು ಬರಗೂರು ರಾಮಚಂದ್ರಪ್ಪನವರು ನನ್ನನ್ನು ಬೆಳೆಸಿದರು. ಎಲ್ಲಿ ತುಮಕೂರು ಜಿಲ್ಲಾ, ಎಲ್ಲಿ ಬಾಗಲಕೋಟೆ ಜಿಲ್ಲಾ, ಎಲ್ಲಿ. ಹೀಗಾಗಿ ಅವರು ಒಂಥರ ನನ್ನನ್ನು ಬೆಳೆಸಿದರೆ, ಇವರೊಂಥರ ಬೆಳೆಸಿದರು. ಅದಕ್ಕೆ ಸಾಹಿತ್ಯ ಅಂದರೆ ಸಮಾಜವನ್ನು ವಿಭಜಿಸುವುದಲ್ಲ, ಸಮಾಜವನ್ನು ಒಂದುಗೂಡಿಸಬೇಕು. ಸಮಾಜ ಸಾಹಿತ್ಯಕ್ಕೊಂದು ದೊಡ್ಡ ಶಕ್ತಿ ಅದ. ಅದಕ್ಕೆ ಎಲ್ಲ ತರತಮಗಳಿಂದ ನಮ್ಮನ್ನು ಮೇಲೆತ್ತಬೇಕು ಅಂತ, ಎಲ್ಲರನ್ನ ಒಳಗೊಳ್ಳುವುದೇ ಸಾಹಿತ್ಯ.
ಇದು ಸಾಹಿತ್ಯ. ನಾನು ಭಾಳ ಮಾತಾಡೋದಿಲ್ಲ, ಯಾಕಂದ್ರೆ ವೇಳೆ ಭಾಳ ಆಗಿದೆ. ಇದು ಸಾಹಿತ್ಯದ ಬಗ್ಗೆ ಬಡವನಾದರೆ ಏನು ಪ್ರಿಯ ಕವಿತೆ ಬಗ್ಗೆ ಇಷ್ಟು ಹೇಳಿ. ಇದಕ್ಕಿಂತ ಹೆಚ್ಚಿಗೆ ಹೇಳಿದರೆ ಆ ಕವಿತೆ ತನ್ನ ಇದನ್ನು ಕಳ್ಕೊಳ್ತಾ ಇದೆ. ಇಲ್ಲ ಸರ್, ನಂದು ಒಂದೇ ಒಂದು ಬೇಡಿಕೆ, ಈ ಹಾಡು ಹೆಂಗೆ ಅಶ್ವಥ್ ಅವ್ರಿಗೆ ತಲುಪ್ತು ರೈಟ್, ಅದು ಹೇಳಿ ಸರ್. ಈಗ ಇದು ಅವರು ಶ್ರೀನಿವಾಸ್ ಅವ್ರದ್ದೊಂದು ಪ್ರಶ್ನೆ ಇಟ್ಟಿದ್ದಾರೆ, ಹಾಡು ಅಶ್ವಥ್ ಅವ್ರಿಗೆ ಹೆಂಗೆ ತಲುಪ್ತು ಅಂತ. ಇದು 1995ರಲ್ಲಿ ಮುಧೋಳದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಆಯಿತು. ಆ ಸಮ್ಮೇಳನದಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷರು ಚನ್ನವೀರ್ ಕಣ್ವಿ ಅವರು, ರಾಮನಗರದ ಇವರು ಜಾನಪದ ಸ್ಥಾಪಕರ, ಜಾನಪದ ಲೋಕದ ಸ್ಟಾರ್ಟ್ ಯಾರು ಅವರು ಸರ್ವಾಧ್ಯಕ್ಷರು, ಎಚ್ ಎಲ್ ನಾಗೇಗೌಡರು ಸರ್ವಾಧ್ಯಕ್ಷರು. ಅವತ್ತಿನ ಮುಧೋಳದಲ್ಲಿ ಸಾಹಿತ್ಯ ಸಮ್ಮೇಳನ. ಗೋರೂರು ಚನ್ನಬಸಪ್ಪನವರು ಇದು ಪರಿಷತ್ತಿನ ಅಧ್ಯಕ್ಷ. ಅಲ್ಲಿ ನಾನು 2 ಕವಿತೆ ಓದಿದೆ. ಒಂದು ಸ್ವಲ್ಪ ಸೊನ್ನೆ ಬತ್ರಿ ನಮ್ಮ ಬಿಳಿಗೆ ಅದು 2 ಕವಿತೆ ಓದಿದೆ. ಒಂದು ಅಖಂಡ ವಿಜಾಪುರ ಜಿಲ್ಲೆ ಕುರಿತು, ಇನ್ನೊಂದು ಅದು ಅವತ್ತು ಸುಮಾರು 50-60 ಸಾವಿರ ಜನ ಆ ಕವಿತೆಯನ್ನು ಕೇಳಿ ಖುಷಿಪಟ್ಟರು. ಬಹುಶಃ ಅದು ಅವಾಗೆಲ್ಲ ಇವೆಲ್ಲ ಟಿ ವಿ ಇರಲಿಲ್ಲ, ಚಂದನದಲ್ಲಿ ಪ್ರಸಾರ ಆಗಿರಬೇಕು. ಆವಾಗ TS ನಾಗಾಭರಣರು ಗೀತ ಮಾಧುರಿ ಅಂತ ಧಾರಾವಾಹಿ ಮಾಡ್ತಿದ್ರು. ಮೊದಲು ಕವಿಗಳನ್ನು ತೋರಿಸಿ, ಆಮೇಲೆ ಕವಿತೆಗಳ ಪರಿಚಯ, ಆಮೇಲೆ ದೃಶ್ಯೀಕರಣ. 22 ಕಂತಿನಲ್ಲಿ ಧಾರಾವಾಹಿ ಬಂತದ್ದು. ಮೊದಲನೇ ಕವಿ ಕುವೆಂಪು, ಬೇಂದ್ರೆ, ಪೂತಿ ನರಸಿಂಹಾಚಾರ್, KS ನರಸಿಂಹಸ್ವಾಮಿ, ನಿಸಾರ್ ಅಹ್ಮದರು, ಆನಂತರ ಕಣಿವೆಯವರು, ಶಿವರುದ್ರಪ್ಪ, ಇಂಥವರೆಲ್ಲ ಸೇರಿಕೊಂಡು ಕೊನೆಯ ಕವಿ, ಕಂತಿನ ಕವಿ ನಾನು. ಅದರಲ್ಲಿ ನಾನು ಕೊನೆಯ ಕಂತಿನ ಕವಿ. ನನಗೆ ಅವಾಗ 35 ವರ್ಷ. ಕವಿತೆ ಬರೆದಾಗ 28 ವರ್ಷ, ಪುಸ್ತಕ ಬಂದಾಗ 30 ವರ್ಷ, ಇದು ಚಿತ್ರೀಕರಣಗೊಂಡು ಚಂದನದಲ್ಲಿ ಪ್ರಸಾರ ಆದಾಗ 35 ವರ್ಷ. ಈಗ ಇಡೀ ನಾಡಿನ ತುಂಬ ಎಲ್ಲರ ಬಾಯಲ್ಲಿ ಗುಣಗುಟ್ಟುವ ಕವಿತೆ ಆಯಿತು. ಇದನ್ನು ಹೇಗೆ ಬರೆದೆ, ಯಾಕೆ ಬರೆದೆ, ಯಾರು ಬರೆಸಿದ್ರು, ಯಾರು ಕೇಳಿದಾರೋ ಬಿಟ್ಟಿದಾರೋ, ಅದು ನಾನು ಅದನ್ನೇ ಹೇಳಿದೆ. ನನ್ನ ಪುಸ್ತಕ ಓದ್ಬೇಕು ನೀವು. ಆದರೆ ಬರೆಸಿಕೊಂಡವ್ರು ಎಲ್ಲಿದ್ದಾರೋ ನನಗೂ ಸಿಕ್ಕಿಲ್ಲ. ಬರೆಸಿಕೊಂಡವ್ರು ಎಲ್ಲಿದ್ದಾರೋ ನನಗೂ ಸಿಕ್ಕಿಲ್ಲ. ನಮ್ಮ ಫ್ರೆಂಡ್ ಒಬ್ಬರು ಹುಡುಕಾಡ್ಕೊಡ್ತೀನಿ ಅಂದ್ರೆ ಅವ್ರನ್ನ ನೀವು ಹೆಸರು ಹೇಳಿದರೆ ಹುಡುಕಾಡ್ಕೊಡ್ತೀನಿ ಅಂದರು. ಕೆಲವೊಂದು ವಿಷಯಗಳು ಗುಪ್ತವಾಗಿ ಇರಬೇಕು, ಅವು ಎಲ್ಲ ಇರಬೇಕು. ಹಾಗಾಗಿ ಇರಲಿ, ಅದು ಬಿಡ್ರಿ. ಇನ್ನು ಇದನ್ನು ಮುಗಿಸ್ತೀನಿ, ಈ ಪ್ರೀತಿದು ಮುಗಿಸಿ ಒಂದು ಮಾತನ್ನು, ಪ್ರಶಸ್ತಿಗಳ ಬಗ್ಗೆ ಒಂದು ಮಾತನ್ನು. ಯಾಕೆ ನನ್ನ ಕಡೆಯಿಂದ 4 ಜನ ಪ್ರಶಸ್ತಿ ಕೊಟ್ಟಿದ್ದಾರೆ. ಪ್ರಶಸ್ತಿಗಳ ಮಟ್ಟ ನಾನು ಶ್ರೀನಿವಾಸ್ ಷಡಕ್ಷರಿ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕು. ಯಾಕಂದರೆ ಈ ಪ್ರಶಸ್ತಿಗಳ ಮಟ್ಟ ಇವತ್ತು ಕುಸಿದೋಗ್ಬಿಟ್ಟಿದೆ. ಹೌದು ಸರ್. ನಾನು ನಿನಗೆ, ನೀ ನನಗೆ ಹಂಚ್ಕೊಳ್ಳಿಕ್ಕೆತ್ತೀವಿ ಪ್ರಶಸ್ತಿಗಳನ್ನು. ನಾನು ನಿನಗೆ, ನೀ ನನಗೆ ಹಂಚಿಕೊಳ್ಳುವ ಕಾಲ ಇದು ಪ್ರಶಸ್ತಿಗಳನ್ನು. ಅದಕ್ಕೆ ಷಡಕ್ಷರಿ ಅವರು ಇಲ್ಲಿ ಪ್ರತಿಭಾವಂತರನ್ನು ಗುರುತಿಸಿ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದು ನನಗೆ ವೈಯಕ್ತಿಕವಾಗಿ ಭಾಳ ಸಂತೋಷ ಆಗಿದೆ. ಯಾವೇ ಲಾಭಿ ಇಲ್ಲ, ಲೋಭಿ ಇಲ್ಲ, ಏನಿಲ್ಲ, ಅವರನ್ನು ಗುರುತಿಸಿ ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲ ಪ್ರಶಸ್ತಿಗಳು ಇವತ್ತು ತಮ್ಮ ಮಟ್ಟವನ್ನು ಕಳ್ಕೊಂಡೋಗಿವೆ. ಪ್ರಶಸ್ತಿಗಳಿಗೆ ಗೌರವ ಕಡಿಮೆಯಾಗಿದೆ. ಹೀಗಾಗಿ ಎಲ್ಲ ಅವಕಾಶ ಮತ್ತು ಅಧಿಕಾರ ರಾಜಧಾನಿ ಕೇಂದ್ರಿತ ಆಗಿದೆ. ಇದು ಮಾತನ್ನು ನಾನು ಹೇಳಲೇಬೇಕು. ರಾಜಧಾನಿ ಕೇಂದ್ರ 4 ಜನ ಉತ್ತರ ಕರ್ನಾಟಕದಿಂದ ಇವತ್ತು ಬಂದಿದ್ದೀವಿ ಅಂತ ಕೀರ್ತಿ ಷಡಕ್ಷರಿ ಅವರು. 4 ಜನ, ಒಬ್ಬರು ಸಿದ್ದಪ್ಪ ಬಿದಿರಿ, ಒಬ್ಬರು ಮನು ಬಳಗಾರ್, ನಾನೊಬ್ಬವ, ಬಸರುಕೋಡೊಬ್ಬರು. 4 ಜನ ನಾವು. ಬಹುಶಃ ಅಂದರೆ ಎಲ್ಲ ಭಾಗದ ಜನರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಈ ಟ್ರಸ್ಟ್ ಮಾಡ್ತಾ ಇದೆ. ಇದನ್ನು ಹೀಗೆ ನಿರಂತರವಾಗಿ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಾಹಿತಿಗಳು, ಒಂದಿಷ್ಟು ಜನ ಸಾಹಿತಿಗಳು, ನಿಮಗೂ ಆಯಿತು, ನಿಮಗೂ ಆಯ್ತು. ಸಾಹಿತಿಗಳಾದವರು ಅಥವಾ ರಾಜಕಾರಣಗಳ ಹಾಗೆ ಮತೀಯವಾದದ ಬಗ್ಗೆ ಮಾತನಾಡುವ ನಮ್ಮ ಸಾಹಿತಿಗಳು ಜಾತಿವಾದದ ಬಗ್ಗೆ ಯಾಕೆ ಮಾತನಾಡುವುದಿಲ್ಲ? ಇದು ನನ್ನ ಪ್ರಶ್ನೆ. ಜಾತಿವಾದದ ಎರಡೂ ತುಂಬ ಅಪಾಯಕಾರಿ ಈ ದೇಶಕ್ಕೆ. ಮತೀಯವಾದನೂ ಅಪಾಯಕಾರಿ, ಜಾತಿವಾದನೂ ಅಪಾಯಕಾರಿ. ರಾಜಕಾರಣಿಗಳ ಹಾಗೇ ಇವರು ಕೂಡ ಒಳ ಒಪ್ಪಂದ ಮತ್ತು ಹೊರ ಒಪ್ಪಂದ ಮಾಡಿಕೊಂಡು, ಯಾಕಂದರೆ ಪ್ರಶಸ್ತಿ, ಅಧಿಕಾರ ಮತ್ತು ಇವುಗಳ ಸಲುವಾಗಿ ಒಳ ಒಪ್ಪಂದ ಹೊರ ಒಪ್ಪಂದ ಮಾಡಿಕೊಂಡಾರೇನೋ ಎನ್ನುವ ಗುಮಾನಿ ನನ್ನನ್ನು ಕಾಡ್ತಾ ಇದೆ. ಎಲ್ಲರೂ ಅಲ್ಲ, ಕೆಲವೊಬ್ಬರು. ಹೀಗಾಗಿ ಪ್ರತಿಭಾವಂತರಿಗೆ ಪ್ರಶಸ್ತಿ ಮುಟ್ಟುವಲ್ಲಿ ವಿಫಲವಾಗಿದೆ ಅಂತಕ್ಕಂಥ ಅನುಮಾನ ನನ್ನನ್ನು ಕಾಡ್ತಾ ಇದೆ. ಹೀಗಾಗಿ ಇವೆಲ್ಲವುಗಳನ್ನು ದಾಟಿ ಷಡಕ್ಷರಿಯವರು ಪ್ರತಿಭಾವಂತರನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟದ್ದು ಬಹಳಷ್ಟು ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಗೊಂದು ಮಾತನ್ನು ಹೇಳ್ತೀನಿ.
ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕವಿ ಮತ್ತು ಬರಹಗಾರ ಕಾಲದೊಳಗಿದ್ದು ಕಾಲ ಮೀರಬೇಕು, ಜಾತಿಯೊಳಗಿದ್ದು ಜಾತಿ ಮೀರಬೇಕು, ಧರ್ಮದೊಳಗಿದ್ದು ಧರ್ಮ ಮೀರಬೇಕು ಅಂತ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಪಂಪ. ಪಂಪ ಮೂಲತಃ ವೈದಿಕ ಬ್ರಾಹ್ಮಣ, ಆಮೇಲೆ ಜೈನ ಧರ್ಮಕ್ಕೆ ಮತಾಂತರ ಹೊಂದಿದ. ಜೈನ ಧರ್ಮದಲ್ಲಿದ್ದುಕೊಂಡೇ ಮನುಷ್ಯ ಜಾತಿ ತಾನೊಂದೇವಲ್ಲಮ್ಮ. ಬಸವಣ್ಣ ಮೂಲತಃ ವೈದಿಕ ಬ್ರಾಹ್ಮಣ, ಆಮೇಲೆ ತನ್ನದೇ ಆದಂಥ ಒಂದು ಧರ್ಮವನ್ನು ಸ್ಥಾಪಿಸಿ ಆತ ದೇಹದಲ್ಲಿ ದೇಗುಲವನ್ನು ಕಂಡ. ನೋಡ್ರಿ ಆಗ ಗಾಂಧಿ ಇಡೀ ಭಾರತವನ್ನು ಒಂದು ಮಾಡಿದ. ಆತನು ಬನಿಯಾ ಬ್ರಾಹ್ಮಣ, ಇಡೀ ಭಾರತವನ್ನು ಒಂದು ಮಾಡಿ ಸ್ವಾತಂತ್ರ್ಯವನ್ನು ಪಡ್ಕೊಂಡ. ಜಾತಿಯನ್ನು ಮೀರಿದ, ಕಾಲವನ್ನು ಮೀರಿದ, ಧರ್ಮವನ್ನು ಮೀರಿದ. ಅಂಬೇಡ್ಕರ್ ಎಲ್ಲವನ್ನ ಮೀರಿ ಇಡೀ ಜಾತಿಗಳ ವಿರುದ್ಧ ಹೋರಾಟ ಮಾಡಿದರು. ಅಷ್ಟೇ ಏಕೆ, ಕುವೆಂಪು ವಿಶ್ವಮಾನವ ತತ್ವವನ್ನು ಪ್ರತಿಪಾದಿಸಿದ. ಅದರ ಜೊತೆನೇ ರಾಜ್ಕುಮಾರ ಅಭಿಮಾನಿಗಳಲ್ಲಿಯೇ ದೇವರನ್ನು ಕಂಡ. ಒಟ್ಟು ಎಂಥ ಜನ ಇದ್ದಾರೆ ನಮ್ಮಲ್ಲಿ. ವಿಶ್ವಕ್ಕೆ ಒಂದು ಮಾದರಿಯ ಭಾಷ್ಯವನ್ನು ಬರೆದಂಥ ನಾವುಗಳು ಭೂಮಿಯ ಮೇಲಿನ ಎಲ್ಲ ಮನುಷ್ಯರನ್ನು ಪ್ರೀತಿಸಬೇಕು. ದೇಶ, ಕಾಲ, ಭಾಷೆಗಳ ಆಚೆ ಸರಿಸಿ ನಾವಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಇಲ್ಲಿಗೆ ಕರೆಸಿ ಪ್ರೀತಿಯಿಂದ ಮಾತನಾಡಿಸಿ ಮತ್ತು ನನ್ನ ಮಾತುಗಳನ್ನು ಕೇಳಿದ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.